10ನೇ ತರಗತಿಯ ಇಂಗ್ಲೀಷ್ ವಿಷಯದ ಪಾರ್ಟ್ 2 ಸಿಲೆಬಸ್ನ ಮೊದಲನೆಯ ಪಾಠ ದ ಕನ್ಸಲ್ಟ್. ಈ ಪಾಠದ ಮೇಲೆ ಬರ್ತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂತಹ ನೋಟ್ಸ್ ಅಂದರೆ ಈ ಪಾಠದ ಶಾರ್ಟ್ ಸಮರಿ 2 ಮಾರ್ಕ್ಸ್ ಮತ್ತು ಈ ಪಾಠದ ಮೇಲೆ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ಗಳನ್ನು ಕೂಡ ಚರ್ಚೆ ಮಾಡ್ತಕ್ಕಂತಹ ವಿಡಿಯೋ ಪಾಠವಾಗಿರ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ಸರಿಯಾದ ರೀತಿಯಲ್ಲಿ ನೋಡಿ ಪ್ರಿಪರೇಷನನ್ನು ಮಾಡ್ಕೋಬೇಕು. ಹಾಗಾಗಿ ಇದು ನಿಮ್ಮದೇ ಯೂಟ್ಯೂಬ್ ಚಾನೆಲ್ ಆಗಿರೋದರಿಂದ ತಾವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ತಡ ಮಾಡದೆ ನಾವು ದ ಕನ್ಸಲ್ಟ್ ಅಂತಕ್ಕಂತಹ ಪ್ರೋಸ್ ಅಥವಾ ಪಾಠದ ಕಂಪ್ಲೀಟ್ ನೋಟ್ಸನ್ನು ಸ್ಟಡಿ ಮಾಡೋಣ. ಪ್ರಾರಂಭದಲ್ಲಿ ಇನ್ ದ ಬಿಗಿನಿಂಗ್ ಸ್ಟೇಜ್ ಶಾರ್ಟ್ ಸಮ್ಮರಿ ಆಫ್ ದ ಲೆಸನ್. ಈ ಪಾಠದ ಒಂದು ಸಂಕ್ಷಿಪ್ತ ಸಾರಾಂಶವನ್ನು ನೋಡೋದಾದರಲ್ಲಿ ಸ್ಮಿತಾ ವಾಸ್ ಅ 16 years old girl. She had come to Mumbai with her family for her brother Anant's cancer treatment. ಸ್ಮಿತಾ ಮತ್ತು ಅವರ ಫ್ಯಾಮಿಲಿಯನ್ನು ಕರ್ಕೊಂಡು ಮುಂಬೈಗೆ ಯಾಕೆ ಬಂದಿರ್ತಾರೆ ಅಂತಂದ್ರಲ್ಲಿ ಅನಂತ್ ಅಂತಕ್ಕಂಥವನು ಇಲ್ಲಿ ಸ್ಮಿತಾಗೆ ಬ್ರದರ್ ಆಗಿರೋದ್ರಿಂದ ಹೀ ಈಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಹಾಗಾಗಿ ಅದರ ಒಂದು ಟ್ರೀಟ್ಮೆಂಟ್ಗಾಗಿ ಮುಂಬೈಗೆ ಬಂದಿರ್ತಾರೆ. ಸಿ ಹ್ಯಾಡ್ ಸ್ಟೇಡ್ ವಿತ್ ಹರ್ ಅಂಟ್ ಸುಶೀಲಾ ಇನ್ ದ ಅಪಾರ್ಟ್ಮೆಂಟ್. ಅವರ ರಿಲೇಷನ್ನಲ್ಲಿ ಇರ್ತಕ್ಕಂತಹ ಸುಶೀಲಾ ಅನ್ನೋರ ಅಪಾರ್ಟ್ಮೆಂಟ್ನಲ್ಲೇ ಉಳಿದುಕೊಂಡಿರ್ತಾರೆ. ಒನ್ ಡೇ ಸಿ ರೀಡ್ ಇನ್ ದ ನ್ಯೂಸ್ ಪೇಪರ್ ದ್ಯಾಟ್ ಪಂಡಿತ್ ರವಿಶಂಕರ್ ವುಡ್ ಬಿ ಪ್ಲೇಯಿಂಗ್ ಸಿತಾರ್ ದ ನೆಕ್ಸ್ಟ್ ಡೇ ಅಟ್ ದ ಷಣ್ಮುಖಾನಂದ ಆಡಿಟೋರಿಯಂ. ಅದೇ ಮುಂಬೈನಲ್ಲಿ ಇರ್ತಕ್ಕಂತಹ ಷಣ್ಮುಖಾನಂದ ಆಡಿಟೋರಿಯಂನಲ್ಲಿ ಪಂಡಿತ್ ರವಿಶಂಕರ್ ಅವರ ಕನ್ಸರ್ಟ್ ಇದೆ ಅಂತಕ್ಕಂಥದ್ದನ್ನು ಥ್ರೂ ನ್ಯೂಸ್ ಪೇಪರ್ ಆಕೆ ತಿಳಿದುಕೊಳ್ತಾಳೆ. ಸಿ ಬಿಕೇಮ್ ಎಕ್ಸೈಟೆಡ್ ಆಫ್ಟರ್ ರೀಡಿಂಗ್ ದ ನ್ಯೂಸ್ ಪೇಪರ್ ಆ್ಯಂಡ್ ರೀಡ್ ಇಟ್ ಅಗೇನ್ ಲೌಡ್ಲಿ. ಸೊ ಜೋರಾಗಿ ಗಟ್ಟಿಯಾಗಿ ಆ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂತಹ ನ್ಯೂಸನ್ನು ಓದ್ತಾಳೆ ಅಬೌಟ್ ದ ಕನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್. ಹರ್ ಮದರ್ ಟೋಲ್ಡ್ ಹರ್ ಟು ಸ್ಟೇ ಕ್ವೈಟ್ ಆ್ಯಸ್ ಹರ್ ಸಿಕ್ ಬ್ರದರ್ ವಾಸ್ ಸ್ಲೀಪಿಂಗ್. ಸೊ ಅವರ ತಾಯಿ ಸ್ವಲ್ಪ ಶಾಂತವಾಗಿರುವಂತೆ ಸ್ಮಿತಾ ಹೇಳ್ತಾಳೆ. ಬಟ್ ಅನಂತ್ ಹರ್ ಬ್ರದರ್ ವಾಸ್ ಅವೇಕ್ ಆ್ಯಂಡ್ ಹ್ಯಾಡ್ ಲಿಸನ್ಡ್ ಟು ಎವ್ರಿಥಿಂಗ್. ಅದರಲ್ಲಿ ಅನಂತ್ ಮಲ್ಕೊಂಡಿರೋದಿಲ್ಲ, ಬದಲಾಗಿ ಅಲ್ಲಿ ಇವಳು ಹೇಳ್ತಕ್ಕಂಥದ್ದನ್ನೆಲ್ಲವನ್ನು ಕೇಳಿಸಿಕೊಂಡಿರ್ತಾನೆ. ಇವನ್ he wanted to go to watch the concert as according to him it was the chance of lifetime. ಇದು ಅವನಿಗೆ ಕೊನೆಯ ಅವಕಾಶ ಆಗಿರೋದರಿಂದ he also wanted to go to the concert, but his mother said that he could go when he was better. ಬಟ್ ಅವರ ತಾಯಿ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ನಿನಗೆ ಹುಷಾರಾದ ಮೇಲೆ ನೀನು ಹೋಗ್ಬೋದು ಅಂತ ಹೇಳ್ತಾರೆ. and watch the concert as according to him it was the chance of lifetime. But his mother said that he could go when he was better. Anant was suffering from cancer and the doctors had give up the hope. ಅಲ್ಲಿ ಇಡೀ ಡಾಕ್ಟರ್ಗಳೇ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆ ಕೊಟ್ಟರೂ ಕೂಡ ಅವನು ರಿಕವರಿ ಅಥವಾ ಗುಣಮುಖ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಡಾಕ್ಟರ್ಗಳು ಕೂಡ ಹೆಲ್ಪ್ಲೆಸ್ ಆಗಿರ್ತಾರೆ. ಮುಂದೆ ನೋಡೋದಾದರಲ್ಲಿ ದೇ ಹ್ಯಾಡ್ ಟೋಲ್ಡ್ ದ ಫ್ಯಾಮಿಲಿ ದ್ಯಾಟ್ ದೇ ಶುಡ್ ಟೇಕ್ ಹಿಮ್ ಹೋಮ್ ಆ್ಯಂಡ್ ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಡ್ ಆ್ಯಸ್ ಹಿ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್. ಇನ್ನು ಜಾಸ್ತಿ ದಿನ ಬದುಕೋದಿಲ್ಲ, ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಕೊಟ್ಟು ಅವನು ಸಾಧ್ಯವಾದಷ್ಟು ಸಂತೋಷವಾಗಿರಿ ಅಂತಂದೇಳ್ಬಿಟ್ಟು ಡಾಕ್ಟರ್ಸ್ ಹೇಳಿರ್ತಾರೆ. ದ ಫ್ಯಾಮಿಲಿ ವಾಸ್ ಸ್ಟನ್ಡ್ ಬಿಕಾಸ್ ದೇ ಹ್ಯಾಡ್ ಅ ಹೋಪ್ ದ್ಯಾಟ್ ಅನಂತ್ ವುಡ್ ಗೆಟ್ ವೆಲ್ ಒನ್ ಡೇ ಆ್ಯಂಡ್ ವುಡ್ ಟೇಕ್ ಅ ಪಾರ್ಟ್ ಇನ್ ದ ಫೋರ್ತ್ ಕಮಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಆ್ಯಂಡ್ ಪರ್ಹ್ಯಾಪ್ಸ್ ವುಡ್ ಬಿ ಅ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ. ಇಲ್ಲಿ ಅನಂತ್ ಕೂಡ ಅವರ ಪೇರೆಂಟ್ಸ್ಗಳಿಗೆ ಏನೊಂದು ವಿಶ್ವಾಸ ಇರ್ತದೆ ಅಂತಂದ್ರಲ್ಲಿ ಅನಂತ್ ಒಂದಲ್ಲ ಒಂದಿನ ರಿಕವರ್ ಆಗೇ ಆಗ್ತಾನೆ. ಇನ್ನು ಮುಂದೆ ಬರ್ತಕ್ಕಂತಹ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಮತ್ತು ಮುಂದೆ ಅವನ ಜೀವನದಲ್ಲಿ ಒಬ್ಬ ದೊಡ್ಡ ಮಹಾನ್ ಸಿತಾರನು ವಾದಕ ಆಗ್ತಾನೆ ಅಂತಕ್ಕಂಥ ಒಂದು ವಿಶ್ವಾಸ ಇರ್ತದೆ. ದೇ ಫುಲ್ಫಿಲ್ಡ್ ಆ್ಯಸ್ ಆಲ್ ಹೀಸ್ ನೀಡ್ಸ್ ಆ್ಯಂಡ್ ಗೇವ್ ಹಿಮ್ ವಾಟ್ ಎವರ್ ಹಿ ಆಸ್ಕ್ಡ್ ಫಾರ್, ಬಟ್ ಹಿ ವಾಸ್ ನಾಟ್ ಗಿವನ್ ಅ ಪರ್ಮಿಷನ್ ಟು ಗೋ ಟು ದಿ ಕನ್ಸರ್ಟ್. ಅವನಿಗೆ ಬೇಕಾಗಿದ್ದನ್ನೆಲ್ಲ ಕೊಟ್ಟರು, ಆದರೂ ಕೂಡ ಕನ್ಸರ್ಟ್ಗೆ ಹೋಗಲಿಕ್ಕೆ ಪರ್ಮಿಷನನ್ನು ಕೊಡೋದಿಲ್ಲ. ಹರ್ ಮದರ್ ಟೋಲ್ಡ್ ಸ್ಮಿತಾ ಗೋ ಟು ದಿ ಕನ್ಸರ್ಟ್ ವಿತ್ ಹರ್ ಫಾದರ್. ಸ್ಮಿತಾ ಎಟ್ ಫಸ್ಟ್ ಡಿಡಂಟ್ ವಾಂಟ್ ಟು ಗೋ ಬಿಕಾಸ್ ಹಿ ಹ್ಯಾಡ್ ಗಾನ್ ಎವ್ರಿವೇರ್ ವಿತ್ ಅನಂತ್. ಅವಳಿಗೂ ಕೂಡ ಸ್ಮಿತಾ ಕೂಡ ಒಬ್ಬಳೇ ಹೋಗುವುದು, ನಿಮ್ಮ ತಂದೆ ಜೊತೆಗೆ ಕನ್ಸರ್ಟ್ ಹೋಗುವಂತಂದಾಗ ಅವಳು ಮೊದಲಿಗೆ ಫಸ್ಟಿಗೆ ಹೋಗಬೇಕಂತ ಅನಿಸೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಪ್ರತಿ ಸಾರಿ ಎಲ್ಲಿಗೆ ಹೋದರೂ ಕೂಡ ವಿತ್ ಅನಂತನ ಜೊತೆಗೆ ಹೋಗಿರೋದರಿಂದ ಇವಾಗ ಪ್ರಾರಂಭದಲ್ಲಿ ಬೇಡ ಅಂತ ಅನಿಸ್ತದೆ. ಬಟ್ ಏನಂತಂದ್ರೆ ಇಲ್ಲಿ ದೆನ್ ಸಿ ಥಾಟ್ ಆಫ್ ಸಮಥಿಂಗ್ ಆ್ಯಂಡ್ ಗಾಟ್ ರೆಡಿ ಫಾರ್ ದ ಕನ್ಸರ್ಟ್. ಏನೋ ಒಂದು ಮನಸ್ಸಿನಲ್ಲಿ ಯೋಚನೆ ಮಾಡಿ ಕನ್ಸರ್ಟ್ಗೆ ಹೋಗೋದಕ್ಕೆ ಡಿಸೈಡ್ ಆಗ್ತಾರೆ. ದ ನೆಕ್ಸ್ಟ್ ಡೇ ಸ್ಮಿತಾ ಆ್ಯಂಡ್ ಹರ್ ಫಾದರ್ ವೆಂಟ್ ಟು ದಿ ಕನ್ಸರ್ಟ್. ಅನಂತ್ ವಾಸ್ ಸ್ಯಾಡ್ that he could not go, but he still said enjoy yourself. ಅನಂತನಿಗೆ ಹೋಗಲಿಕ್ಕೆ ಆಗ್ತಿದ್ರು ಕೂಡ ನೀನಾದರೂ ಆ ಕನ್ಸರ್ಟನ್ನು ಎಂಜಾಯ್ ಮಾಡು ಅಂತಂದು ಹೇಳ್ಬಿಟ್ಟು ವಿಶ್ ಮಾಡ್ತಾನೆ. ಸ್ಮಿತಾ ಸ್ಯಾಟ್ ಬಿಸೈಡ್ ಹರ್ ಫಾದರ್ ಇನ್ ದ ಗ್ಯಾಲರಿ ಆ್ಯಂಡ್ ಲಿಸನ್ ಸ್ಪೆಲ್ ಬೌಂಡ್ ಟು ದಿ ರಾಗಾಸ್.
ದ ಕನ್ಸರ್ಟ್ ಕೇಮ್ ಟು ಆ್ಯನ್ ಎಂಡ್. ಕನ್ಸರ್ಟ್ ಮುಗಿತಾ ಬಂತು. ದ ಪೀಪಲ್ ಬಿಗ್ಯಾನ್ ಟು ಮೂವ್ ಟುವಾರ್ಡ್ಸ್ ದ ಎಕ್ಸಿಟ್ ಕಡೆಗೆ ಜನ ಮೂವ್ ಆಗಲಿಕ್ಕೆ ಪ್ರಾರಂಭಿಸ್ತಾರೆ. ಸ್ಮಿತಾ ಮೇಡ್ ಹರ್ ವೇ ಟುವಾರ್ಡ್ಸ್ ದ ಸ್ಟೇಜ್ ಆ್ಯಂಡ್ ರೀಚ್ ದ ಪ್ಲೇಸ್ ವೇರ್ ದ ಗ್ರೇಟ್ ಸಿತಾರಿಸ್ಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಕ್ಕ ಮತ್ತು ರವಿಶಂಕರ್ ಇರ್ತಕ್ಕಂಥ ಪ್ಲೇಸ್ಗೆ ಆ ಸ್ಟೇಜ್ ಕಡೆ ಹೋಗ್ತಾಳೆ. ಸಿ ಟೋಲ್ಡ್ ದೆಮ್ ದ ವಿಶ್ ಆಫ್ ಅವರ್ ಡೈಯಿಂಗ್ ಬ್ರದರ್. ಅವ್ರ ಬ್ರದರ್ಗಿರ್ತಕ್ಕಂಥ ಕಂಡೀಷನ್, ಅವನ ವಿಶನ್ನು ಕೂಡ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾಳೆ. ದ ಲಿಸನ್ ಟು ಎವ್ರಿಥಿಂಗ್ ಟು ಸ್ಮಿತಾ ಸರ್ಪ್ರೈಸ್ agreed to perform at her house. Smita returned home in an excited mood and told her brother who was awake. ಮನೆಗೆ ಬಂದು ಸ್ಮಿತಾ ಪಂಡಿತ್ ರವಿಶಂಕರ್ ಅವರ ಕನ್ಸರ್ಟ್ಗೆ ನೀನು ಬರಲಿಕ್ಕಾಗದಿದ್ದರೂ ಕೂಡ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಮನೆಗೇ ಕರೆಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಅಲ್ಲಿ ಎಚ್ಚರಗೊಂಡಿರ್ತಕ್ಕಂತಹ ಅನಂತ್ ಅವಳ ಬ್ರದರ್ಗೆ ಹೇಳ್ತಾಳೆ. ಬ್ರೀತಿಂಗ್ ದ ಆಕ್ಸಿಜನ್ ಫ್ರಮ್ ಸಿಲಿಂಡರ್. ಅಷ್ಟೊತ್ತಿಗೆ ಅವನ ಕಂಡೀಷನ್ ಹೇಗಿತ್ತು ಅಂತಂದರೆ ಇಲ್ಲಿ ಅವನಷ್ಟಕ್ಕೆ ನ್ಯಾಚುರಲ್ ಆಗಿ ಉಸಿರಾಟ ಮಾಡ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ. ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಸಿಲಿಂಡರ್ದಿಂದ ಉಸಿರಾಟ ಮಾಡ್ತಾ ಇರ್ತಾನೆ. ದಟ್ ಪಂಡಿತ್ ರವಿಶಂಕರ್ ವುಡ್ ಪ್ಲೇ ಸಿತಾರ್ ಫಾರ್ ಹಿಮ್ ದ ನೆಕ್ಸ್ಟ್ ಡೇ. ದ ಫಾಲೋವಿಂಗ್ ಮಾರ್ನಿಂಗ್ ಅಂದರೂ ಕರೆಕ್ಟ್, ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೂ ಕೂಡ ಕರೆಕ್ಟ್. ದ ಟೂ ಗ್ರೇಟ್ ಮ್ಯೂಸಿಷಿಯನ್ ಕೇಮ್ ಟು ಸ್ಮಿತಾಸ್ ಹೌಸ್. ದೆ ವೆಂಟ್ ಅಪ್ ದ ವುಡನ್ ಸ್ಟೇರ್ ಕೇಸ್, ಗಾಟ್ ಇನ್ ಟು ದ ರೂಮ್ ಆ್ಯಂಡ್ ಸ್ಯಾಟ್ ಡೌನ್ ಆನ್ ದ ದಿವಾನ್. ದೆ ಪ್ಲೇಡ್ ಫಾರ್ ದ ಬಾಯ್ ಜೆಂಟ್ಲಿ, ವೆರಿ ಜೆಂಟ್ಲಿ. ಲೈಫ್ ವೆಂಟ್ ಔಟ್ ಆಫ್ ಅನಂತ್, ಬಟ್ ಹಿಸ್ ಲಾಸ್ಟ್ ವಿಶ್ ಹ್ಯಾಡ್ ಬೀನ್ ಫುಲ್ಫಿಲ್ಡ್ ಆ್ಯಂಡ್ ಹಿ ಡೈಡ್ ಪೀಸ್ಫುಲಿ. ಕೊನೆಗೆ ಅವನ ಆಸೆಯಲ್ಲಿ ಈಡೇರ್ತದೆ. ಅವನ ಜೀವ ಅಷ್ಟೇ ಸಾಫ್ಟಾಗಿ ಅನಂತನಿಂದ ಜೀವ ಬೇರ್ಪಟ್ಟು ಅನಂತಲ್ಲಿಗೆ ಡೆತ್ ಆಗ್ತಾನೆ. ಈ ಪಾಠದ ಮೇಲೆ ಬರ್ತಕ್ಕಂಥ ಶಾರ್ಟ್ ನೋಟ್ಸನ್ನು ನೋಡಿದ್ವಿ. ಹಾಗಾಗಿ ಈ ಪಾಠದ ಮೇಲೆ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್. ಅದು ಹೆಂಗಂತಂದರೆ ನಿಮಗಿಲ್ಲಿ ಇಯರ್ ವೈಸ್ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಡಿಯೋ ಪಾಠ ಆಗಿರೋದರಿಂದ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಇಟ್ಟು ನೋಡಬೇಕು. ಬೇಕಿದ್ದರೆ ತಮಗೆ ಅವಶ್ಯಕ ಇದ್ದಲ್ಲಿ ಪೆನ್ನು ಮತ್ತು ಆ ಬುಕ್ಕನ್ನು ಇಟ್ಕೊಂಡು ನೀವು ಇದರ ಮೇಲೆ ನೋಟ್ಸ್ ಕೂಡ ಮಾಡ್ಕೋಬೋದಾಗ್ತದೆ. ಭಾಳಷ್ಟು ಅನುಕೂಲಕರ ಆಗಿರ್ತಕ್ಕಂಥ ವಿಡಿಯೋ ಆಗಿರ್ತಕ್ಕಂಥದ್ದು. ಓಕೆ, ಫಸ್ಟ್ ಕ್ವಶನ್ ನೋಡೋದ್ರಲ್ಲಿ ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಅಂಟ್ ಸುಶೀಲಾ ಹ್ಯಾಡ್ ಸಪೋರ್ಟೆಡ್ ಅನಂತ್ಸ್ ಫ್ಯಾಮಿಲಿ, ಅಥವಾ ಆರ್ ಅಂಟ್ ಸುಶೀಲಾ ವಾಸ್ ಜೆನೇರಿಯಸ್ ಲೇಡಿ, ಜಸ್ಟಿಫೈ ಅಂತದೆ. ಈ ಎರಡು ಕ್ವಶನ್ ಕೇಳಿದ್ರು ಕೂಡ ನೀವು ಬರೀಬೇಕಾಗಿರೋದು ಒಂದೇ ಆನ್ಸರ್ ಏನಂತಂದರೆ ಇಲ್ಲಿ ವೆನೆವರ್ ಸ್ಮಿತಾಸ್ ಫ್ಯಾಮಿಲಿ ಕೇಮ್ ಟು ಬಾಂಬೆ ಫಾರ್ ಅನಂತ್ಸ್ ಟ್ರೀಟ್ಮೆಂಟ್, they stayed in Aunt Sushil's house. Though her house was small, she was provided them a room. ಅನಂತ್ ಅವರ ರಿಲೇಷನಲ್ಲಿರ್ತಕ್ಕಂಥ ಸಂಬಂಧಿಕರಾಗಿರ್ತಕ್ಕಂಥ ಸುಶೀಲಾನವರ ಮನೆಗೇ ಹೋಗ್ತಾಯಿದ್ರು. ಮನೆ ಚಿಕ್ಕದಾದರೂ ಕೂಡ ಇವರಿಗಾಗಿಯೇ ಒಂದು ರೂಮನ್ನು ಕೂಡ ಅವರು ಅಲ್ಲಿ ಒದಗಿಸ್ತಾಯಿದ್ರು, ಪ್ರೊವೈಡ್ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಇದರಿಂದ ಏನಾಗ್ತದೆ ಅಂತಂದರೆ ಈ ಎರಡು ಮೇಲಿನ ಕ್ವಶನ್ಸ್ಗಳಿಗೆ ಉತ್ತರ ಸರಿಯಾಗಿರ್ತದೆ. ನೆಕ್ಸ್ಟ್ ನೋಡೋದಾದ್ರಲ್ಲಿ ಹೌ ಡು ಯು ಸೇ ದಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್, ಆಫನ್ಲಿ ಆಸ್ಕ್ಡ್ ಕ್ವಶನ್. ಇದು ಮೇಲಿನ ಮೇಲೆ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರೋದರಿಂದ ನೋಡಿ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ನೋಡಿದ್ರೆ SSLC ಎಕ್ಸಾಮ್ 1/4/2020 ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ 21-22 ಪ್ರತಿ ವರ್ಷ ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಅನಂತ್ ಒಬ್ಬ ಟ್ಯಾಲೆಂಟೆಡ್ ಬಾಯ್ ಅನ್ನೋದನ್ನು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಇದೆ. ಆನ್ಸರ್ ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆ್ಯಂಡ್ ದ ಫಾಸ್ಟೆಸ್ಟ್ ರನ್ನರ್. He was learning to play sitar and was already able to compose his own tunes. ಸೊ ಇಲ್ಲಿ 4 ಪಾಯಿಂಟ್ಗಳನ್ನ 4 ಪಾಯಿಂಟ್ ನೆನ್ಪಿಟ್ಕೋಬೇಕು. ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿರ್ತಾನೆ, ಫಾಸ್ಟೆಸ್ಟ್ ರನ್ನರಿಂದ ಸ್ಕೂಲ್ ಆಗಿರ್ತಾನೆ, ಆಮೇಲೆ ಸಿತಾರ್ ನುಡಿಸತಕ್ಕಂಥನ್ನ ಕಲಿತಾ ಇರ್ತಾನೆ. ಆಲ್ರೆಡಿ ಎಷ್ಟರ ಮಟ್ಟಿಗೆ ಕಲಿತಿದ್ದ ಸಿತಾರ್ ನುಡಿಸೋದು ಅಂತಂದರೆ ಇಲ್ಲಿ ಅವನಿದೇ ಆಗಿರ್ತಕ್ಕಂತಹ ರಾಗಗಳನ್ನು ಕಂಪೋಸ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಕೂಡ ಇಲ್ಲಿ ಅವನಿಗೆ ಒಂದು ಸಾಮರ್ಥ್ಯವನ್ನು ಕೂಡ ಬೆಳೆಸ್ಕೊಂಡಿರ್ತಾನೆ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಕ್ವಶನ್ ನಂಬರ್ 3 ಭಾಳಷ್ಟು ಪ್ರಶ್ನೆಗಳಿದಾವೆ. ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ ಆಗಿರ್ತದೆ. ಕ್ವಶನ್ಸ್ಗಳು ಏನೇನಂತಂದರೆ ಇಲ್ಲಿ ಪಂಡಿತ್ ರವಿಶಂಕರ್ ದ ಸಿತಾರ್ ಮಾಯಸ್ಟ್ರೋ ಡಿಸರ್ವ್ ಅವರ್ ಅಪ್ರಿಷಿಯೇಷನ್, ಸಪೋರ್ಟ್ ದಿಸ್ ಸ್ಟೇಟ್ಮೆಂಟ್. ಅಂತಹ ಬಿಜಿ ಪರ್ಸನ್ ಆಗಿರ್ತಕ್ಕಂತಹ ರವಿಶಂಕರ್ ಅವರು ಅನಂತನ ಸಲುವಾಗಿ ಅನಂತನ ಮನೆಗೆ ಬಂದು ಕನ್ಸಲ್ಟ್ ಮಾಡ್ತಾರಂತಂದರೆ ಇಲ್ಲಿ ಅವರೊಬ್ಬ ಸಿತಾರ ಮಾಂತ್ರಿಕನಾಗಿ ಈ ಒಂದು ಅಪ್ರಿಷಿಯೇಷನ್ಗೆ ಅವರು ಅರ್ಹರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಉತ್ತರವನ್ನು ಬರೀರಿ ಅಂತ ಇದೆ. ಆರ್ ಅಥವಾ ದ ಆರ್ಟಿಸ್ಟ್ಸ್, ಅವರಿಬ್ಬರು ಆರ್ಟಿಸ್ಟ್ಗಳಿದ್ರಲ್ಲ ಯಾರು, ಪಂಡಿತ್ ರವಿಶಂಕರ್ ಹಾಗೂ ಉಸ್ತಾದ್ ಅಲ್ಲರಕ. ವಿಸಿಟಿಂಗ್ ಅನಂತ್ ವಾಸ್ ಅನ್ಯೂಶುವಲ್. ಅನಂತನನ್ನೇ ಅವರ ಸ್ವತಃವಾಗಿ ಭೇಟಿಯಾಗಿ ಅವನಿಗಾಗಿಯೇ ಕನ್ಸಲ್ಟ್ ಮಾಡೋದು ಒಂದು ರೀತಿಯಾಗಿರ್ತಕ್ಕಂಥ ಅಸಾಮಾನ್ಯವಾಗಿರ್ತಕ್ಕಂಥ ವಿಷಯ. ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಥವಾ ಜಸ್ಟಿಫೈ ಮಾಡಿರಿ ಅಂತ ಯಾವಾಗ ಈ ಕ್ವಶನ್ ಕೇಳಿದ್ದು ಅಂತಂದರೆ ಇಲ್ಲಿ SSLC ಎಕ್ಸಾಮ್ 24/9/2020 ಅದಾದಮೇಲೂ ಕೂಡ ಈ ಪ್ರಶ್ನೆ ಸಾಕಷ್ಟು ಬಾರಿ ಬಂದಿದೆ. ನೆಕ್ಸ್ಟ್ ಅಥವಾ ವಾಟ್ ಮೇಕ್ಸ್ ದ ರೀಡರ್ಸ್ ಅಪ್ರಿಸಿಯೇಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲರಕ. ಆರ್ ಅಥವಾ ಪಂಡಿತ್ ರವಿಶಂಕರ್ ಕೇಮ್ ಟು ಸ್ಮಿತಾಸ್ ಹೌಸ್, ವೈ ಡು ಯು ಥಿಂಕ್ ಇಟ್ ವಾಸ್ ಅನ್ಯೂಶುವಲ್ ಇನ್ಸಿಡೆಂಟ್. ಆರ್ ದ ರೆಸ್ಪಾನ್ಸ್ ಆಫ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲರಕ ಟು ಸ್ಮಿತಾ ರಿಕ್ವೆಸ್ಟ್ ವಾಸ್
ಅನ್ಯೂಸ್ಯುವಲ್, ಜಸ್ಟಿಫೈ. ಇದಿಷ್ಟು 5-6 ಪ್ರಶ್ನೆಗಳಿಗೆ ಉತ್ತರ ಒಂದೇ ಆಗಿರ್ತದೆ. ದ ಆನ್ಸರ್ ಏನಂತಂದರೆ ಇಲ್ಲಿ ಆನ್ಸರ್ಗಳು ಭಾಳಷ್ಟು ಶಾರ್ಟ್ ಆಗಿದೆ. ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ ವೇರ್ ಗ್ರೇಟ್ ಮ್ಯೂಸಿಷಿಯನ್ಸ್. ದೇ ವೇರ್ ಬಿಸಿ ಪೀಪಲ್, ಯಟ್ ಆದಾಗ್ಯೂ ದೇ ವೇರ್ ಕೈಂಡ್ ಆ್ಯಂಡ್ ಸಿಂಪಥೆಟಿಕ್. ದೇ ವಿಸಿಟೆಡ್ ಅನಂತ್ಸ್ ಹೋಮ್ ಆ್ಯಂಡ್ ಪ್ಲೇಡ್ ಫಾರ್ ಹಿಮ್. ಇದಿಷ್ಟು ಕ್ವಶನ್ಸ್ಗಳಿಗೆ ಅದೊಂದೇ ಉತ್ತರ ಆಗಿರ್ತದೆ. ನೆಕ್ಸ್ಟ್ 4th ಕ್ವಶನ್ ನೋಡೋದಾದರೆ ಇದು ಕೂಡ ಸೇಮ್. ಸಡನ್ಲಿ ಅ ಡೇರಿಂಗ್ ಥಾಟ್ ಕೇಮ್ ಟು ಸ್ಮಿತಾ. ಇದು ಆಫನ್ಲಿ ಆಸ್ಕ್ಡ್ ಕ್ವಶನ್, ಮೇಲಿನ ಮೇಲೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ವಾಟ್ ವಾಸ್ ದ ಥಾಟ್ ಅಂತ ಪ್ರಶ್ನೆ ಇದೆ. ಪ್ರಿಪರೇಟರಿ ಎಕ್ಸಾಮ್ 2018, 19, 20 ಅಪ್ ಟು 24ವರೆಗೂ ಈ ಕ್ವಶನ್ ರಿಪೀಟ್ ಆಗ್ತಾನೆ ಇರುತ್ತೆ. ಆರ್ ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಆರ್ ಹೌ ಡಿಡ್ ಸ್ಮಿತಾ ಟ್ರೈ ಟು ಬೀಯಿಂಗ್ ಅ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ ಟು ಹರ್ ಹೌಸ್. ಆರ್ ವೈ ಡು ಯು ಥಿಂಕ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಸಾಹಿಬ್ ಅಗ್ರಿ ಟು ಪ್ಲೇ ಫಾರ್ ಅನಂತ್. ಈ 4 ಕ್ವಶನ್ಸ್ಗಳಿಗೆ ಬಂದರೆ ನಿಮಗೆ ಆನ್ಸರ್ ಒಂದೇ ಬರೀಬೇಕು. ಆನ್ಸರ್ ಸ್ಮಿತಾ ಪ್ಲ್ಯಾನ್ ಟು ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಟು ಪ್ಲೇ ಫಾರ್ ಹರ್ ಬ್ರದರ್. ಆಫ್ಟರ್ ದ ಕನ್ಸರ್ಟ್ ಸ್ಮಿತಾ ಅಪ್ರೋಚ್ಡ್ ಪಂಡಿತ್ ರವಿಶಂಕರ್. She explained the condition and the wish of her brother. They were touched by her brother's story. They came to her house and played for Anant ಅಥವಾ him. ನೆಕ್ಸ್ಟ್ ನೋಡೋದರಲ್ಲಿ ದ ನೇಬರ್ಸ್ ಆಫ್ ಅಂಟ್ ಸುಶೀಲಾ ಕುಡ್ ನಾಟ್ ಬಿಲೀವ್ ದೇರ್ ಐಸ್. ವಾಟ್ ಮೇಡ್ ದೆಮ್ ಫೀಲ್ ಸೊ. ಅಂಟ್ ಸುಶೀಲಾ ಅವರ ಮನೆಯ ಅಕ್ಕಪಕ್ಕದವರಿಗೆ ಅಲ್ಲಿ ನಡೀತಕ್ಕಂತಹ ಈ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾರಕ ಅವರು ಬಂದಿರತಕ್ಕಂಥದ್ದನ್ನು ನೋಡಿ ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆ ರೀತಿಯಾಗಿ ಅವರಿಗೆ ಅನಿಸ್ತು ಅಂತಂದರೆ ಇಲ್ಲಿ ಆನ್ಸರ್ ದ ನೇಬರ್ಸ್ ಕುಡ್ ನಾಟ್ ಬಿಲೀವ್ ಬಿಕಾಸ್ ದೇ ಸಾ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ ದ 2 ಗ್ರೇಟ್ ಮಾಯಸ್ಟ್ರೋ ಕಮ್ಮಿಂಗ್ ಟು ದೇರ್ ಅಪಾರ್ಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ವೈ ಡಿಡ್ ಸ್ಮಿತಾ ಆ್ಯಂಡ್ ಹರ್ ಫ್ಯಾಮಿಲಿ ಕಮ್ ಟು ಬಾಂಬೆ. ಇದು ಭಾಳಷ್ಟು ಬಾರಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಹೂ ಡಿಡ್ ದೇ ಸ್ಟೇ ವಿತ್ ದೆಮ್ ಅಂತ ಪ್ರಶ್ನೆ ಇದೆ. ಪ್ರಿಪರೇಟರಿ ಎಕ್ಸಾಮ್ 2018 ಈಗ ಭಾಳಷ್ಟು ಬಾರಿ ಮತ್ತೆ ಈ ಕಡೆ ಕೂಡ ಕೇಳಲಾಗಿದೆ. ಆನ್ಸರ್ ಸ್ಮಿತಾಸ್ ಬ್ರದರ್ ಅನಂತ್ ಹ್ಯಾಡ್ ಬೀನ್ ಸ್ಟ್ರಕ್ ವಿತ್ ಕ್ಯಾನ್ಸರ್. They had come to Bombay so that he could be treated at the cancer hospital in the city. They stayed with Aunt Sushila. Question number 7. They had come with a high hopes. What hopes did Anant's parents have? ಒಂದು ಅತಿಯಾಗಿರ್ತಕ್ಕಂಥ ವಿಶ್ವಾಸದಿಂದ ಮುಂಬೈನಲ್ಲಿರ್ತಕ್ಕಂಥ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಹಾಗಾದರೆ ಅವ್ರ ವಿಶ್ವಾಸ ಏನಂತಂದರೆ ಇಲ್ಲಿ ಅನಂತ್ಸ್ ಪೇರೆಂಟ್ ಹ್ಯಾಡ್ ಅ ಹೈ ಹೋಪ್ಸ್ ಇನ್ ದ ಮಿರಾಕಲ್ ಆಫ್ ಮಾಡರ್ನ್ ಸೈನ್ಸ್. ಆಧುನಿಕ ವಿಜ್ಞಾನದಲ್ಲಿ ಏನಾದರೂ ಚಮತ್ಕಾರ ಆಗಿ ಅನಂತನನ್ನು ಉಳಿಸಿಕೊಳ್ಬೋದು ಅನ್ನೋ ಒಂದು ವಿಚಾರಕ್ಕಾಗಿ ಮುಂಬೈನಲ್ಲಿರ್ತಕ್ಕಂಥ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಅನಂತ್ಸ್ ಪೇರೆಂಟ್ಸ್ ಹ್ಯಾಡ್ ಹೈ ಹೋಪ್ಸ್ ಇನ್ ದ ಮಿರಾಕಲ್ ಆಫ್ ಮಾಡರ್ನ್ ಸೈನ್ಸ್. ದೇ ಥಾಟ್ ದಟ್ ದೇರ್ ಸನ್ ವುಡ್ ಬಿ ಕ್ಯೂರ್ಡ್, ದೆನ್ ಹಿ ಕುಡ್ ವಾಕ್ ಆ್ಯಂಡ್ ರನ್ ಅಗೇನ್. ನೆಕ್ಸ್ಟ್ ಕ್ವಶನ್ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಹೌ ಈಸ್ ದಿಸ್ ಸೇಯಿಂಗ್ ಫಾರ್ ಸ್ಮಿತಾ. ಮಾಡಲ್ ಕ್ವಶನ್ 2020ನಲ್ಲಿ ಬಂದಿರತಕ್ಕಂಥದ್ದು. ಸ್ಮಿತಾ ವೆಂಟ್ ಟು ದಿ ಕನ್ಸರ್ಟ್ ವಿತ್ ಹರ್ ಫಾದರ್. ಸಿ ಆಲ್ಸೋ ಗ್ಯಾದರ್ಡ್ ಕರೇಜ್ ಟು ರಿಕ್ವೆಸ್ಟ್ ಪಂಡಿತ್ಜಿ ಟು ಕಮ್ ಟು ಹರ್ ಹೌಸ್ ಆ್ಯಂಡ್ ಪ್ಲೇ ಫಾರ್ ಅನಂತ್. ಇಟ್ ವಾಸ್ ಅನ್ಬಿಲೀವಬಲ್ ಫಾರ್ ಎವ್ರಿ ಒನ್. ಥಸ್ ವಿ ಕ್ಯಾನ್ ಜಸ್ಟಿಫೈ ದಟ್ ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಅ ವೇ ಇಸ್ ಆ್ಯಪ್ ಫ್ರಾಮ್ ಸ್ಮಿತಾ. ಕ್ವಶನ್ ನಂಬರ್ 9 and last question. How did Pandit Ravishankar and Ustad Adaraka keep their promise to Smita? Model question paper 2020. After listening to Smita's story about her brother, Pandit Ravishankar and Ustad Adaraka promised to play for the boy. The next day, they arrived at Smita's house. They sat down on the divan by the window and played for the boy. ನೆಕ್ಸ್ಟ್ ಈಗ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ಗಳು ಏನಂತಂದರೆ ಇಲ್ಲಿ ಹಾಗೆ ಸ್ವಲ್ಪ ಇಲ್ಲಿ ತಾವು ಗಮನಿಸಬೇಕಾಗಿರತಕ್ಕಂಥ ಏನಂತಂದರೆ ಇಲ್ಲಿ ಈ ವಿಡಿಯೋ ಸ್ವಲ್ಪ ಒಂದು 15-20 ನಿಮಿಷಗಳ ವಿಡಿಯೋ ಆಗಿರೋದರಿಂದ ನಿಮಗೆ ಸ್ವಲ್ಪ ತಾಳ್ಮೆ ಇಟ್ಟುಕೊಂಡು ನೋಡಬೇಕಾಗ್ತದೆ. ಬಿಕಾಸ್ ನಮಗೆ ಮೇನ್ ಇಂಪಾರ್ಟೆಂಟ್ ಟಾರ್ಗೆಟ್ ಆಗಿರ್ತಕ್ಕಂಥದ್ದು ಪರೀಕ್ಷೆಗಳು. ಹಾಗಾಗಿ ಇಲ್ಲಿ ನೀವು ಇವುಗಳನ್ನ ಸರಿಯಾಗಿ ಸ್ಟಡಿ ಮಾಡಲಿಲ್ಲ ಅಂತಂದರೆ ಅಲ್ಲಿ 3 ಅಂಕಗಳನ್ನು ಅಥವಾ 2 ಅಂಕಗಳನ್ನು ಕಳೆದುಕೊಳ್ತಕ್ಕಂಥ ಸಂದರ್ಭ ಬರ್ತದೆ. ಆ ರೀತಿಯಾಗಿ ಯಾರು ಮಾಡ್ಕೋಬೇಡ್ರಿ. ಕ್ವಶನ್ ನಂಬರ್ 1 ಅಥವಾ ಎಕ್ಸ್ಟ್ರಾಕ್ಟ್ ನಂಬರ್ 1. ಯು ವಿಲ್ ವೇಕ್ ಹಿಮ್ ಅಪ್, ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್. ಹೂ ವಾಸ್ ಸ್ಲೀಪಿಂಗ್. ಆನ್ಸರ್ ಅನಂತ್ ವಾಸ್ ಸ್ಲೀಪಿಂಗ್. ವೈ ಡಸ್ ಹಿ ನೀಡ್ ರೆಸ್ಟ್. ಯಾಕೆ ರೆಸ್ಟ್ ಬೇಕಾಗಿತ್ತು ಅನಂತಗಂತಂದರೆ ಇಲ್ಲಿ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಆ್ಯಂಡ್ ಹ್ಯಾಡ್ ಬಿಕಮ್ ವೆರಿ ವೀಕ್, ಸೊ ಹಿ ನೀಡೆಡ್ ರೆಸ್ಟ್. ಸೆಕೆಂಡ್ ಎಕ್ಸ್ಟ್ರಾಕ್ಟ್ ನೋಡೋದಾದರೆ ವಿ ಮಸ್ಟಂಟ್ ಮಿಸ್ ದ ಚಾನ್ಸ್. ನಾವು ಈ ಚಾನ್ಸನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ. ಹಾಗಾದರೆ ವಾಟ್ ಚಾನ್ಸ್ ಡಿಡ್ ದ ಬಾಯ್ ನಾಟ್ ಲೈಕ್ ಟು ಮಿಸ್. ಹಾಗಾದರೆ ಯಾವ ಚಾನ್ಸನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿರ್ತಾನಂತಂದರೆ ಇಲ್ಲಿ ಆನ್ಸರ್ ದ ಬಾಯ್ ಡಿಡೆಂಟ್ ಲೈಕ್ ಟು ಮಿಸ್ ದ ಚಾನ್ಸ್ ಆಫ್ ಅಟೆಂಡಿಂಗ್ ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್ ಅಥವಾ ಮ್ಯೂಸಿಕ್ ಕನ್ಸರ್ಟ್. ವೈ ಈಸ್ ಹಿ ಸೋ ಈಗರ್ ಟು ಮೇಕ್ ಯೂಸ್ ಆಫ್ ಇಟ್. ಯಾಕೆ ಅದನ್ನು ಅಷ್ಟು ಕನ್ಸರ್ಟ್ ಹೋಗಲೇಬೇಕಂತಕ್ಕಂಥ ಉತ್ಸಾಹ ಅವನಲ್ಲಿ ಇರ್ತದೆ ಅಂತಂದರೆ ಇಲ್ಲಿ
Answer, the boy himself was a sitar player. He was suffering from cancer and he was very ill. He thought he might not get another chance, so he was eager to make a use of it. Extract number 3, take him home, give him the things he likes, indulge him. ಇಂಡಲ್ಸ್ ಅಂತಂದರೆ ಸ್ಯಾಟಿಸ್ಫೈ ಹಿಮ್, ತೃಪ್ತಿಪಡಿಸಿರಿ. ಡಾಕ್ಟರ್ಸ್ ಹೇಳ್ತಾರೆ ಮನೆಗೆ ಕರ್ಕೊಂಡು ಹೋಗಿ ಅವನು ಬೇಕಾದನ್ನು ಕೊಡಿಸಿ ಅವನು ತೃಪ್ತಿಗೊಳಿಸಿ, ಯಾಕಂತಂದರೆ ಅವನು ಜಾಸ್ತಿ ದಿನ ಇನ್ನು ಹೆಚ್ಚಿನ ದಿನಗಳಲ್ಲಿ ಬದುಕೋದಿಲ್ಲ ಅಂತ. ಹೂ ಸೇಡ್ ದಿಸ್ ಅಬೌವ್ ಸ್ಟೇಟ್ಮೆಂಟ್? ಆನ್ಸರ್, ಡಾಕ್ಟರ್ಸ್ ವೇರ್ ಟ್ರೀಟಿಂಗ್ ಅನಂತ್. ಡಾಕ್ಟರ್ಸ್ ಹೂ ವೇರ್ ಟ್ರೀಟಿಂಗ್ ಅನಂತ್. ಡಾಕ್ಟರ್ಗೆ ಅನಂತಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಡಾಕ್ಟರ್ಸ್ ಈ ಮೇಲಿನ ಮಾತನ್ನು ಹೇಳ್ತಾರೆ. ಈ ಕ್ವಶನ್, ವೈ ಡಿಡ್ ದೇ ಸೇ ಸೋ? ಆ ರೀತಿಯಾಗಿ ಯಾಕೆ ಹೇಳಿದ್ರೆ ಅಂತಂದ್ರಲ್ಲಿ, ಬಿಕಾಸ್ ಅನಂತ್ಸ್ ಕಂಡೀಷನ್ ಗ್ರೀವ್ ವರ್ಸ್ with each passing day and the doctors knew that the boy had not many days to live. This made them to say so. ಡಾಕ್ಟರ್ಸ್ ಯಾಕೆ ಆ ಥರ ಹೇಳಿದ್ರು ಅಂತಂದ್ರಲ್ಲಿ, ದಿನ ಕಳೆದಂತೆ ಅನಂತನ ಆರೋಗ್ಯ ಸ್ಥಿತಿ ಭಾಳಷ್ಟು ಗಂಭೀರ ಪರಿಸ್ಥಿತಿಗೆ ಬದಲಾವಣೆ ಆಗ್ತಾ ಇರ್ತದೆ. ಇನ್ನು ಕೆಲವು ದಿನಗಳು ಮಾತ್ರ ಬದುಕೋದಕ್ಕೆ ಸಾಧ್ಯ ಅನ್ನೋ ಒಂದು ವಿಚಾರ ಗೊತ್ತಾದಾಗ ಡಾಕ್ಟರ್ಸ್ಗಳು ಈ ಮಾತನ್ನು ಹೇಳ್ತಾರೆ. ಫೋರ್ತ್ ಎಕ್ಸ್ಟ್ರಾಕ್ಟ್, ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಹೂ ಸಜೆಸ್ಟೆಡ್ ಅ ವಾಕ್ ಇನ್ ದ ಪಾರ್ಕ್? ಅಂಡ್ ಸುಶೀಲಾ ಸಜೆಸ್ಟೆಡ್ a walk in the park. B question, how was her mood in the park? In the park, ಆನ್ಸರ್ ನೋಡೋದಾದರೆ, ಸ್ಮಿತಾ ಫೆಲ್ಟ್ ಅಲೋನ್ ಇನ್ ದ ಮಿಡಸ್ಟ್ ಆಫ್ ದ ಪೀಪಲ್. ಅಷ್ಟು ಜನರ ಮಧ್ಯಕ್ಕೆ ನಾನು ಒಬ್ಬಳೇ ಇದ್ದೀನಿ ಅಂತಕ್ಕಂತಹ ಒಂದು ಭಾವನೆಗಳು ವ್ಯಕ್ತ ಆಗ್ತದೆ. ಹೂ ವೇರ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಎಕ್ಸೆಟ್ರಾ. ಶಿ ವಾಸ್ ಲಾಸ್ ಇನ್ ಹರ್ ಥಾಟ್. ಬಟ್ ಅವಳು ಮೈಂಡಿನಲ್ಲಿರ್ತಕ್ಕಂಥ ಒಂದು ಆಲೋಚನೆಯಲ್ಲಿ ಅವಳು ಮುಳುಗೋಗ್ಬಿಡ್ತಾಳೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ನಂಬರ್ 5, ಬಟ್ ದೇ ಡಿಡಂಟ್ ವಾಯ್ಸ್ ದೇರ್ ಫಿಯರ್ಸ್. ಅವರು ತಮ್ಮ ನೋವನ್ನು ಯಾವತ್ತಿಗೂ ಕೂಡ, ತಮ್ಮ ಭಯವನ್ನು ಯಾವತ್ತಿಗೂ ಕೂಡ ಹೇಳ್ಕೊಂಡಿರೋದಿಲ್ಲ. ವಾಟ್ ಡಿಡ್ ಅನಂತ್ಸ್ ಪೇರೆಂಟ್ಸ್ ಫಿಯರ್? ಅವ್ರಿಗೇನು ಒಂದು ರೀತಿಯಾಗಿರ್ತಕ್ಕಂಥ ಭಯ, ಆತಂಕ ಇತ್ತು ಅಂತಂದರಲ್ಲಿ, ಆನ್ಸರ್, ಅನಂತ್ ಪೇರೆಂಟ್ಸ್ ಫಿಯರ್ಡ್ ದ್ಯಾಟ್ ದ ಬಾಯ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್. ಇನ್ನು ಸಾಕಷ್ಟು ದಿನ ಬದುಕೋದಿಲ್ಲ ಅಂತಕ್ಕಂತಹ ಭಯ. ಹೌ ಡಿಡ್ ದೇ ಬಿಹೇವ್ ಟುವಾರ್ಡ್ಸ್ ಹಿಮ್? ಹಾಗಾದರೆ ಅವನ ಜೊತೆ ಹೇಗೆ ಇವರು ಬಿಹೇವಿಯರ್ ಅಥವಾ ವರ್ತನೆ ಮಾಡಿದರು, ಹೇಗೆ ನಡ್ಕೊಂಡ್ರು ಅಂತಕ್ಕಂಥ ಒಂದು ಪೇರೆಂಟ್ಸ್ ಹೇಗೆ ನಡ್ಕೊಂಡ್ರು ಅನಂತನ ಜೊತೆ ಅಂತಕ್ಕಂಥ ಪ್ರಶ್ನೆಗೆ, ದೇ ಲಾವ್ಡ್, ಟಾಕ್ಡ್ ಆ್ಯಂಡ್ ಸರೌಂಡೆಡ್ ಅನಂತ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ. ದೇ ಫುಲ್ಫಿಲ್ಡ್ ಹೀಸ್ ಎವ್ರಿ ನೀಡ್. ಅವನ ಜೊತೆ ಮಾತಾಡೋದು, ನಗೋದು, ಯಾವಾಗಲೂ ಅವನು ಸುತ್ತಲೂ ಇರೋದು ಮತ್ತು ಅವನಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಅವಶ್ಯಕತೆಗಳನ್ನು ಪೂರೈಸಿದರು. ಎಕ್ಸ್ಟ್ರಾಕ್ಟ್ ನಂಬರ್ 6, ಪಂಡಿತ್ ಜಿ ಈಸ್ ಅ ಬಿಸಿ ಮ್ಯಾನ್, ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ಎ ರಿಕ್ವೆಸ್ಟ್. ಕ್ವಶನ್ ಎ, ಹೂ ವಾಸ್ ಬಾದರಿಂಗ್ ಪಂಡಿತ್ ಜಿ? ಆನ್ಸರ್, ಸ್ಮಿತಾ. ಬಿ, ವಾಟ್ ವಾಸ್ ದ ರಿಕ್ವೆಸ್ಟ್ ಮೇಡ್? ಆನ್ಸರ್, ದ ರಿಕ್ವೆಸ್ಟ್ ವಾಸ್ ಮೇಡ್ ಟು ಪಂಡಿತ್ ರವಿಶಂಕರ್ ಟು ಕಮ್ ಟು ಹೌಸ್ ಆ್ಯಂಡ್ ಪ್ಲೇ ಫಾರ್ ಅನಂತ್. Next extracts and the last extract. 7th, they could not believe their eyes. It is not possible, they said. Who could not believe their eyes? The neighbors could not believe their eyes. B answer, why could not they believe their eyes? Answer, they could not believe their eyes because Pandit Ravi Shankar and Ustad Allaraka came to Aunt Sushila's house for a house to play for Anand. ಹಾಗೆ ವಿದ್ಯಾರ್ಥಿಗಳು ಇಲ್ಲಿ ನಾವು 8ನೇ ಮತ್ತು 9ನೇ ಒಂದು ಈ 2 ಎಕ್ಸ್ಟ್ರಾಕ್ಟ್ಗಳನ್ನು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಪದ್ಯಗಳು, ಪಾಠಗಳು, ಸಪ್ಲಿಮೆಂಟ್ರಿ ವಿಡಿಯೋಗಳು, ಗ್ರಾಮರ್ ಪಾಯಿಂಟ್ಸ್, ಕಾಂಪ್ರಹೆನ್ಷನ್ ಮತ್ತು ಕಾಂಪೋಸಿಷನ್ಸ್ಗಳ ಮೇಲೆ ಪ್ರತಿಯೊಂದೊಂದು ಒಂದು ಮಾರ್ಕ್ಸ್ ಕೂಡ ಬಿಡಲಾರ್ದಂಗೆ ವಿಡಿಯೋನ ಇದೇ ರೀತಿಯಾಗಿ ಕ್ಲಿಯರಾಗಿ ತಮ್ಮ ಮನಮುಟ್ಟುವಂತೆ ತಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡೋದರಿಂದ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಹೆಚ್ಚಿನ ನಿಮ್ಮ ಫ್ರೆಂಡ್ಸ್ಗಳಿಗೆ, ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಎಕ್ಸ್ಟ್ರಾಕ್ಟ್ ನಂಬರ್ 8, ಎಂಜಾಯ್ ಯುವರ್ ಸೆಲ್ಫ್, ಲಕ್ಕಿ ಯು. ಹೂ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಲಕ್ಕಿ? ಆನ್ಸರ್, ಸ್ಮಿತಾ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಲಕ್ಕಿ. ವೈ ಈಸ್ ಹಿ ಲಕ್ಕಿ? ಬಿಕಾಸ್ she is lucky because she was going to attend the music concert of Pandit Ravi Shankar with her father, but Anant could not go because his ill health. Next extract number 9, now how can we have always done things together? Question A, who was done the things together? Answer, Anant and Smita. Why is it not possible now? Answer, it was not possible because Anant had a cancer and was confined to bed. He could not go anywhere with Smita. ಹಾಗಾಗಿ ಇಲ್ಲಿವರೆಗೆ ನಾವು ವಿದ್ಯಾರ್ಥಿಗಳೇ ನಿಮ್ಮ ಪಾರ್ಟ್ 2 ಸಿಲೆಬಸ್ನಲ್ಲಿರ್ತಕ್ಕಂಥ ಮೊದಲನೇ ಪಾಠದ ದ ಕನ್ಸಲ್ಟ್ ಅಂತಕ್ಕಂಥ ಪಾಠದ ಸಂಪೂರ್ಣವಾಗಿರ್ತಕ್ಕಂತಹ ಒಂದು 2 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ಸ್ಗಳನ್ನ ಮತ್ತು ಶಾರ್ಟ್ ಸಮರಿ ಆಫ್ ದ ಲೆಸನನ್ನು ಕೂಡ ನೋಡಿದ್ವಿ. ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪ್ರಿಪ್ರೇಷನನ್ನು ತಾವು ಕೂಡ ಮಾಡ್ಕೋಬೇಕಾಗ್ತದೆ. ಮತ್ತು ನಿಮಗೇನಾದರೂ ತಿಳಿಲಿಲ್ಲ, ಯಾವುದಾದ್ರೂ ಮತ್ತೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಏನಾದರೂ ಬೇಕಿದ್ದರೆ ತಾವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ತಮಗೆ ತಮ್ಮ ಸ್ಟಡಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು
ಆಶಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ. ಮುಂದಿನ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನೋಟಿಫಿಕೇಷನ್ಸ್ ಬರ್ತವೆ. ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.